ಮಳೆಯ ಅಬ್ಬರಕ್ಕೆ ಈಗ ತುಂಗಾ ಡ್ಯಾಮ್ ಎಲ್ಲಾ ಗೇಟ್ಗಳು ಓಪನ್ ಆಗಿವೆ. ಮಲೆನಾಡಿನಲ್ಲಿ ಮತ್ತೆ ವರುಣನ ಆರ್ಭಟ ಹೆಚ್ಚಾಗಿದೆ. ನೋಡಿ, ಏನು ಮಳೆಯ ಅಬ್ಬರಕ್ಕೆ ತುಂಗಾ ಡ್ಯಾಮ್ ಎಲ್ಲಾ ಗೇಟ್ಗಳು ಓಪನ್ ಆಗಿರುವಂಥದ್ದು. ಮಲೆನಾಡಿನ ಶಿವಮೊಗ್ಗದಲ್ಲಿ ಮತ್ತೆ ವರುಣನ ಆರ್ಭಟ ಜೋರಾಗಿದೆ. ಜಲಾಶಯ ಭರ್ತಿಯಾಗಿ ಎಲ್ಲ 22 ಗೇಟ್ಗಳನ್ನ ಓಪನ್ ಮಾಡಲಾಗಿದೆ. 22 ಗೇಟ್ಗಳಿಂದ 27,760 ಕ್ಯೂಸೆಕ್ ನೀರನ್ನ ಈಗ ಬಿಡುಗಡೆ ಮಾಡಲಾಗ್ತಾ ಇರುವಂಥದ್ದು. ಒಟ್ಟು 3.24 TMC ಹೊಂದಿರುವಂತಹ ಜಲಾಶಯ. ಮಳೆಯ ಅಬ್ಬರಕ್ಕೆ ಮಲೆನಾಡಿನ ತುಂಗೆಗೆ ಜೀವಕಳೆ ಬಂದಿದೆ. ಈಗ ಮಲೆನಾಡಿನ ಶಿವಮೊಗ್ಗದಲ್ಲಿ ಮತ್ತೆ ವರುಣನ ಆರ್ಭಟ. ಶೃಂಗೇರಿ, ಕೊಪ್ಪ, ತೀರ್ಥಹಳ್ಳಿಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಭಾರೀ ಒಳಹರಿವಿನಿಂದ ತುಂಗ ಜಲಾಶಯ ಈಗ ಭರ್ತಿಯಾಗಿ ಜೀವಕಳೆಯನ್ನು ತುಂಬಿಕೊಂಡಿದೆ. ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಈಗ ಖಡಕ್ ಎಚ್ಚರಿಕೆಯನ್ನ ನೀಡಿರುವಂಥದ್ದು. ಅಂದ್ರೆ ತಗ್ಗು ಪ್ರದೇಶದ ನಿವಾಸಿಗಳಿಗೆ ಎಚ್ಚರವನ್ನ ವಹಿಸಬೇಕು ಅಂತ ಜಿಲ್ಲಾಡಳಿತ ಈಗ ಸೂಚನೆಯನ್ನ ನೀಡಿದೆ. ನದಿ ತೀರಗಳಿಗೆ ಅನಗತ್ಯವಾಗಿ ತೆರಳದಂತೆ ಮನವಿಯನ್ನ ಕೂಡ ಮಾಡಲಾಗಿದೆ. ಮಳೆಯ ಅಬ್ಬರಕ್ಕೆ ತುಂಗಾ ಡ್ಯಾಮ್ ಎಲ್ಲಾ ಗೇಟ್ಗಳು ಓಪನ್ ಆಗಿದ್ದೆ. 22 ಗೇಟ್ಗಳು ಕೂಡ ಓಪನ್ ಆಗಿರುವಂಥದ್ದು. ಮಲೆನಾಡಿನ ಶಿವಮೊಗ್ಗದಲ್ಲಿ ಮತ್ತೆ ವರುಣನ ಆರ್ಭಟ ಜೋರಾಗಿರುವಂಥದ್ದು. ಜಲಾಶಯ ಭರ್ತಿಯಾಗಿ ಎಲ್ಲ 22 ಗೇಟ್ಗಳು ಈಗ ಓಪನ್ ಆಗಿದೆ. 22 ಗೇಟ್ಗಳಿಂದ 27,760 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿರುವಂಥದ್ದು. ಈಗ ನದಿಯಿಂದ ಮಳೆಯ ಅಬ್ಬರಕ್ಕೆ ಮಲೆನಾಡಿನ ತುಂಗೆಗೆ ಜೀವಕಳೆ ಬಂದಿದೆ. ಒಟ್ಟು 3.24 TMC ನೀರು ಸಂಗ್ರಹ ಆಗುವಂತಹ ಡ್ಯಾಮ್ ಅದು. ಮಳೆಯ ಅಬ್ಬರಕ್ಕೆ ಮಲೆನಾಡಿನ ತುಂಗೆಗೆ ಈಗ ಜೀವಕಳೆ ಬಂದಿದೆ. ಶೃಂಗೇರಿ, ಕೊಪ್ಪ, ತೀರ್ಥಹಳ್ಳಿಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರುವಂಥದ್ದು. ನೋಡಿ, ಭಾರೀ ಒಳಹರಿವಿನಿಂದ ತುಂಗ ಜಲಾಶಯ ಈಗ ಭರ್ತಿಯಾಗಿದೆ. ವಿಪರೀತ ಮಳೆ ಆಗಿರೋದ್ರಿಂದ ತುಂಗ ನದಿ ಈಗ ಭರ್ತಿಯಾಗಿರುವಂಥದ್ದು. ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತದಿಂದ ಖಡಕ್ ಎಚ್ಚರಿಕೆಯನ್ನ ನೀಡಿರುವಂಥದ್ದು. ತಗ್ಗು ಪ್ರದೇಶದ ನಿವಾಸಿಗಳಿಗೆ ಎಚ್ಚರವನ್ನು ವಹಿಸಲು ಸೂಚನೆ ನೀಡಲಾಗಿದೆ. ಆದಷ್ಟು ಹುಷಾರಾಗಿರಿ ಅಂತ. ನದಿ ತೀರಗಳಿಗೆ ಅನಗತ್ಯವಾಗಿ ಜನ ತೆರಳುತ್ತಾರೆ, ಹಾಗಾಗಿ ಅವ್ರಿಗೂ ಕೂಡ ಕಟ್ಟೆಚ್ಚರವನ್ನು ವಹಿಸಿರುವಂಥದ್ದು. ನದಿ ತೀರಗಳಿಗೆ ಅನಗತ್ಯವಾಗಿ ತೆರಳಬೇಡಿ ಅಂತ ಜಿಲ್ಲಾಡಳಿತ ಈಗ ಮನವಿಯನ್ನ ಮಾಡಿದೆ. ಮಲೆನಾಡಿನ ಶಿವಮೊಗ್ಗದಲ್ಲಿ ಮತ್ತೆ ಮಳೆಯ ಆರ್ಭಟ ಹೆಚ್ಚಾಗಿದ್ದು, ಮಳೆಯ ಅಬ್ಬರಕ್ಕೆ ತುಂಗಾ ಡ್ಯಾಮ್ ಎಲ್ಲಾ ಗೇಟ್ಗಳು ಓಪನ್ ಆಗಿದೆ. ಜಲಾಶಯ ಭರ್ತಿಯಾಗಿ ಎಲ್ಲ 22 ಗೇಟ್ಗಳು ಓಪನ್ ಆಗಿದ್ದು, 22 ಗೇಟ್ಗಳಿಂದ 27,760 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಇನ್ನು ಮಳೆಯ ಅಬ್ಬರಕ್ಕೆ ಮಲೆನಾಡಿನ ತುಂಗೆಗೆ ಜೀವಕಳೆ ಬಂದಿದ್ದು, ಶೃಂಗೇರಿ, ಕೊಪ್ಪ, ತೀರ್ಥಹಳ್ಳಿಯಲ್ಲಿ ನಿರಂತರ ಮಳೆಯಾಗಿದ್ದು, ಭಾರೀ ಹೊಳ ಹರಿವಿನಿಂದ ತುಂಗ ಜಲಾಶಯ ಭರ್ತಿಯಾಗಿದೆ. ಇನ್ನು 3.24 TMC ನೀರು ಸಂಗ್ರಹಿಸುವಂತಹ ಸಾಮರ್ಥ್ಯ ಹೊಂದಿರುವಂತಹ ತುಂಗ ಜಲಾಶಯ ಶೃಂಗೇರಿ, ಕೊಪ್ಪ ಹಾಗೂ ತೀರ್ಥಹಳ್ಳಿ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಹಾಗಾಗಿಯೇ ಜಲಾಶಯ ತುಂಬಿ ತುಳುಕ್ತಾ ಇದೆ. ಇನ್ನು ಮಲೆನಾಡಿನ ಶಿವಮೊಗ್ಗದಲ್ಲಿ ಮತ್ತೆ ಮಳೆರಾಯನ ಆರ್ಭಟ ಹೆಚ್ಚಾಗಿದೆ. ಮಳೆಯ ಅಬ್ಬರಕ್ಕೆ ತುಂಗಾ ಡ್ಯಾಮ್ನ ಎಲ್ಲ ಗೇಟ್ಗಳು ಓಪನ್ ಆಗಿರುವಂಥದ್ದು. ಅಂದರೆ 22 ಗೇಟ್ಗಳಿಂದ ಸರಿಸುಮಾರು 27,760 ಕ್ಯೂಸೆಕ್ ನೀರನ್ನು ಹೊರಗೆ ಬಿಡಲಾಗ್ತಾ ಇದೆ. ಮಳೆಯ ಅಬ್ಬರಕ್ಕೆ ಮಲೆನಾಡು ತುಂಗೆಗೆ ಜೀವಕಳೆ ಬಂದಿದೆ. ಮಲೆನಾಡು ಶಿವಮೊಗ್ಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದ್ದು, ತುಂಗ ಜಲಾಶಯದ ಎಲ್ಲ ಗೇಟ್ಗಳು ಓಪನ್ ಆಗಿದೆ. 22 ಗೇಟ್ಗಳಿಂದ 27,760 ಕ್ಯೂಸೆಕ್ ನೀರು ಬಿಡುಗಡೆ ಆಗ್ತಾ ಇದ್ದು, ಶಿವಮೊಗ್ಗ ಜಿಲ್ಲೆಯ ಗಾಜನೂರಿನಲ್ಲಿರುವಂತಹ ತುಂಗ ಜಲಾಶಯ ಇನ್ನು 3.24 TMC ನೀರು ಸಂಗ್ರಹಿಸುವಂತಹ ಸಾಮರ್ಥ್ಯವನ್ನು ಈ ತುಂಗ ಜಲಾಶಯ ಹೊಂದಿದೆ. ಈ ಡ್ಯಾಮ್ ಹೊಂದಿರುವಂಥದ್ದು. ಇನ್ನು ಶೃಂಗೇರಿ, ಕೊಪ್ಪ ಹಾಗೂ ತೀರ್ಥಹಳ್ಳಿ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಮಳೆಯಿಂದ ತುಂಗ ಜಲಾಶಯ ಭರ್ತಿಯಾಗಿದ್ದು, ನೀರು ಬಿಡುಗಡೆಯಿಂದ ತುಂಗೆ ಮೈದುಂಬಿ ಹರಿತಾ ಇರುವಂಥದ್ದು.